ಅಲ್ಲ BP ಶುಗರ್ ಯಾಕೆ ಬಂತು ನಿಮ್ ಪ್ರಕಾರ? ಇನ್ನು 55 ವರ್ಷನಪ್ಪ ನಿಮ್ಗೆ ಟೆನ್ಷನ್ ಅಂತೀರಿ ಕೇಳಿದ್ರೆ. ನೋಡಿ, ಜನ ಕಾಣದಲ್ಲೇ ಇರೋದ್ರ ಬಗ್ಗೆ ಮಾತಾಡೋದೇ ಜಾಸ್ತಿ, ಕಾಣೋದ್ರ ಬಗ್ಗೆ ಮಾತಾಡಲ್ಲ. ನಿಮ್ ಸಮಸ್ಯೆ ಏನ್ ಹೇಳಿ? ಇಲ್ಲಿ ಕಾಣುವಂತದ್ದೇನ್ರಿ? ಕಾಣ್ತಾ ಇರ್ತಕ್ಕಂಥದ್ದೇನು? ಬೊಜ್ಜು. ಅದಕ್ಕೆ ಯಾರು ಬೈಯಲ್ಲ. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಕಾಣ್ತಾ ಇದೆ, ಅದನ್ನ ಯಾರು ಗಮನ ಹರಿಸೋದಿಲ್ಲ. ಈ ಟೆನ್ಷನ್ ಅಂದ್ಬಿಡೋದು. ಟೆನ್ಷನ್ ಅಂದ್ರೆ ಅದೇನೇ ಕಾಣಲ್ವಲ್ಲ, ಬೈಯಲ್ವಲ್ಲ, ಗೊತ್ತಾಗಲ್ವಲ್ಲ, ನೋಡಿ ಟೆನ್ಷನ್ ಅಲ್ಲೂರಾ. ವ್ಯಾಯಾಮ ಎಷ್ಟು ಮಾಡ್ತೀರಿ? ವಾಕಿಂಗ್ ಎಷ್ಟು ಮಾಡ್ತೀರಿ? ಇಂದ 6:30 1 ಅವರ್ ವಾಕಿಂಗ್ ಮಾಡ್ತೀರಾ? ಸ್ವಲ್ಪ ಬೆವರು, ಸೆಕೆ ನೀರು, ಬೆವರು ಬರಂಗ್ ಮಾಡ್ತೀರಾ? ಬೊಜ್ಜು ಹಾಕಿದೆ ನಿಮ್ಗೆ? ಮತ್ತೆ ಹೇಳಂಗಿಲ್ರಿ, ನಿಮ್ಗೆ ಮುಂಚೆಯಿಂದ ತಪ್ಪಿ ಹುಡ್ದಂಗೆ ಮತ್ತೆ ಇದ್ದೀರಿ. ಮತ್ತೆ ಮುಂಚೆಯಿಂದ ಮುಂದೆ ಅರ್ಥ ಅದು ಯಾಕೆ? ಒಳ್ಳೆ ಕಥೆ ಆಯ್ತು. ಬರೀ ಅವ್ರಿಗೆ ಬೈರಿ ನೀವು, ಗೊತ್ತಾಯ್ತಾ ಹೇಳಿದ್ದು? ಬೊಜ್ಜಿಗೆ ಮೇನ್ ಕಾರಣ ಊಟ ಕಣ್ರಿ. ಸುಮ್ಮನೆ ಹಾರ್ಮೋನ್ಸ್ ಬೈದೆ, ಡೆಲಿವರಿ ಆಗೋಯ್ತು ಬೈದ್ಬಿಟ್ಟೆ, ಯೂಟ್ರಸ್ ಆಪರೇಷನ್ ಆಗೋಯ್ತು ಅದಕ್ಕೆ ಬೈದ್ಬಿಟ್ಟೆ, ಡಾಕ್ಟರ್ಗಳೆಲ್ಲ ಮಾತ್ರೆ ಕೊಡ್ತಾವ್ರೆ ಅದಕ್ಕೆ ಬೈದ್ಬಿಟ್ಟೆ, ಮನೆಯವ್ರು ಟೆನ್ಷನ್ ಕೊಡ್ತಾವ್ರೆ ಅದಕ್ಕೆ ಬೈದ್ಬಿಟ್ಟೆ. ಇವೆಲ್ಲ ಬಿಡಿ, ಗೊತ್ತಾಯ್ತಾ ಹೇಳಿದ್ದು? ನೀವೇನ್ ವಾಕ್ ಮಾಡ್ತಿದ್ರೆ ಒಳ್ಳೆ ವಿಚಾರ ಮಾಡಬೇಕು, ಬಟ್ ಅದರಲ್ಲಿ ವೆಯ್ಟ್ ಲಾಸ್ ಆಗಲ್ಲ. ವಾಕ್ ಮಾಡೋದು ಆರೋಗ್ಯಕ್ಕೆ, ವೆಯ್ಟ್ ಲಾಸ್ ಅಲ್ಲ. ವೆಯ್ಟ್ ಲಾಸ್ ಅಡಿಗೆ ಮನೇಲಿ ಆಗೋದು, ಆಹಾರದಿಂದನೇ ವೆಯ್ಟ್ ಲಾಸ್ ಆಗೋದು. ಆಹಾರ ಕಟ್ ಮಿಟ್ ಮಾಡಲೇಬೇಕು.